ಸಾಂಗ್ ಹಾಕಿಲ್ಲ ಸ್ವಲ್ಪ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ ಅಲ್ಲಿ ನಾನು ವಿಸ್ಪರಿಂಗ್ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಸೊ ವಿಸ್ಪರಿಂಗ್ ಚಾಲೆಂಜ್ ಅಂದ್ರೆ ಒಬ್ರೇ ಮಾಡಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ನ ಕರೆದಿದ್ದೀನಿ. ಸೊ ಅವಳು ನಾನು ಸೇರಿ ಬ್ಲಾಗ್ ಅಲ್ಲಿ ಎಷ್ಟು ಫನ್ ಅಂಡ್ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ನೀವು ಕೂಡ ನೋಡಿ. ಚಂದು ಫ್ರೆಂಡ್ ಚಂದನ, ಇವಳು ನಾನು ಸೇರಿ ಅವ್ರು ಎಷ್ಟು ಫನ್ ಮಾಡ್ತೀವಿ ಅಂತ ನೋಡೋಣ. ಈ ವಿಸ್ಪರಿಂಗ್ ಚಾಲೆಂಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಾಂಗ್ಸ್ ಪ್ಲಸ್ ಓಲ್ಡ್ ಮೂವೀಸ್ ಆರ್ ನ್ಯೂ ಮೂವೀಸ್ ನೇಮ್ ಇರುತ್ತೆ. ಸೊ ಇದು ನಾನು ಕೂಡ ಬರ್ತಿಲ್ಲ, ಅವಳಿಗೂ ಕೂಡ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹತ್ರ ಬರ್ಸಿದ್ದೀನಿ ಇವನ್ನ ಸಾಂಗ್ಸ್ ಮೂವೀಸ್ ನ. ಸೊ ನೋಡೋಣ ಯಾರು ಎಷ್ಟು ಚಾಲೆಂಜ್ ಅಲ್ಲಿ ವಿನ್ ಆಗ್ತಾರೆ, ಯಾರು ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೋಡ್ತಿದ್ವಿ, ಇಷ್ಟು ಚೀಟಿಗಳಿದೆ. ಇದ್ರಲ್ಲಿ ಏನ್ ಬರುತ್ತೆ, ಅವಳು ಎಷ್ಟು ಕರೆಕ್ಟ್ ಆಗಿ ಹೇಳ್ತಾಳೆ ಅಂತ ನೋಡೋಣ. ಸೊ ಇದರಲ್ಲಿ ಬಂದು 6 ಸಾಂಗ್ಸ್ ಶೀಟ್ಸ್ ಇದೆ, 6 ಮೂವೀಸ್ ನೇಮ್ಸ್ ಇದೆ. ಸೊ ಟೋಟಲ್ 12 ರೌಂಡ್ಸ್ ಇರುತ್ತೆ. ಈ 12 ರೌಂಡ್ಸ್ ಅಲ್ಲಿ ಯಾರು ಹೈಯೆಸ್ಟ್ ಗೆಸ್ ಮಾಡಿ ವಿನ್ ಆಗ್ತಾರೆ ಅಂತ ನೋಡೋಣ. ರೌಂಡ್ 1 ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ರೌಂಡ್ 1 ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದರಲ್ಲಿ ಬಂದು ರೂಲ್ಸ್ ಇರುತ್ತೆ. ಏನಂದ್ರೆ ಎಷ್ಟೊತ್ತಾದ್ರೂ ಇಟ್ರೆ ಯಾರು ಬೇಕಾದ್ರೂ ವಿನ್ ಆಗ್ತಾರೆ ಅಲ್ವಾ? ಸೊ ಅದಕ್ಕೆ 1 ಮಿನಿಟ್ ಟೈಮ್ ಇರುತ್ತೆ. ಸೊ ಜೊತೆಗೆ ಬ್ಲೂಟೂತ್ ಸೌಂಡ್ ಇಟ್ಕೊಂಡಿರ್ಬೇಕು ಸಾಂಗ್ಸ್. ಹಾಗಾದ್ರೆ ಇವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೌಂಡ್ ಅಲ್ಲಿ ಚಂದನ ಹತ್ರನೇ ಆಡ್ಸೋಣ. ಸೊ ವೆಯ್ಟ್, ಕೇಳಿಸ್ತಾ ಇದೆ ಏನಾದ್ರು? ಸಾಂಗ್ ಹಾಕಿಲ್ಲ, ಪ್ಲೇ ಮಾಡ್ರ. ಕೇಳಿಸ್ತಾ ಇದ್ಯಾ? ಏನಾದ್ರೂ ಕೇಳಿಸ್ತಾ ಇದ್ಯಾ? ಇಲ್ವಾ? ಹಂಗಂದ್ರೆ ಓಕೆ, ಪರ್ಫೆಕ್ಟ್ ಆಗಿ ಅವಳಿಗೆ ಏನು ಕೇಳಿಸ್ತಾ ಇಲ್ಲ. ಟೈಮರ್ ಕೂಡ ಆನ್ ಮಾಡ್ತಾ ಇದೀನಿ. ಅವಳು ಚೀಟಿ ಎತ್ತಿದ್ಮೇಲೆ ಟೈಮರ್ ಆನ್ ಮಾಡೋಣ. 1 ಸೆಕೆಂಡ್ ಇರುತ್ತೆ. ಸೊ ಅವಳು ಎಷ್ಟು ಗೆಸ್ ಮಾಡ್ತಾಳೆ ಅಂತ ನೋಡೋಣ. ನಾನೇ ಈ ರೌಂಡ್ ಆಡ್ಬೇಕಾಗಿರೋದು. ಸೊ ಒಂದ್ ಚೀಟಿ ಪಿಕ್ ಮಾಡೋಣ. ತುಂಬಾ ಕಷ್ಟ ಇದೆ ಸ್ವಲ್ಪ. ಲವ್ ಆಗ್ತಾ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಅಕ್ಕ ಬೇಗ ವಿನ್ ಆಗ್ಬಿಟ್ರು ಫ್ರೆಂಡ್ಸ್. ಈಸಿ ಇತ್ತಲ್ವಾ, ಅದಕ್ಕೆ ನಾನು ಹಾಕೊಂತ ಇದ್ದೀನಿ. ನೆಕ್ಸ್ಟ್ ನಾನು ಸಾಂಗ್ ಎತ್ತಿದ್ದೀನಿ. ಇವಾಗ ಅಶ್ವಿನಿ ಟರ್ನ್ ಸ್ಟಾರ್ಟ್ ಮಾಡೋಣ. ಗುಂಡು ಬಾರಿ ಚಮಚ ಮಾತ್ರ. ಇನ್ನೊಂದ್ಸಲ ಹೇಳು. ಜೋರಾಗಿ ಹೇಳಿ ಸ್ವಲ್ಪ. ನೂರು ಜನ್ಮಕ್ಕೂ 106 ಜನ್ಮಕ್ಕೂ. ಸೊ ಗೈಸ್, ರೌಂಡ್ ಫಸ್ಟ್ ಅಲ್ಲಿ ಇಬ್ರು ಈಕ್ವಲ್ ಆಗಿದೆ. ಸೆಕೆಂಡ್ ರೌಂಡ್ ಕಂಟಿನ್ಯೂ ಮಾಡೋಣ. ಫಸ್ಟ್ ರೌಂಡ್ ಅಲ್ಲಿ ಇಬ್ರು ಒಂದೊಂದು ಗೆಸ್ ಕರೆಕ್ಟ್ ಆಗಿ ಮಾಡಿದ್ವಿ. ರೌಂಡ್ 2 ಇವಾಗ ನೋಡೋಣ. ನಂದೇ ಟರ್ನ್ ಇರೋದು. ರೌಂಡ್ ಸ್ಟಾರ್ಟ್ ಮಾಡೋಣ. ಇವಾಗ ಅವಳ ಟರ್ನ್. ಸಾಂಗ್ ಹಾಕೊಂಡಿವಿ. ಗೊತ್ತಿಲ್ಲ, ಸಾಂಗ್ ಪ್ಲೇ ಕೊಡೋದಿಲ್ಲ ಸ್ವಲ್ಪ. ನೋಡ್ಕೊಂಡು ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಹೇಳು. ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರಾನ್ನ. ಕರೆಕ್ಟ್ ಕರೆಕ್ಟ್. ಸಾಂಗ್ಸ್ ಸ್ವಲ್ಪ ದೂರ ಇರು, ಕೇಳಿಸುತ್ತೆ. ನಾನೇ ತೆಗಿಬೇಕಲ್ವಾ? ಚೀಟ್ ತೆಗ್ದಿದ್ದೀನಿ. ರೆಡಿ? ರೆಡಿ? ಏನು ಕೇಳಿಸ್ತಿಲ್ವಂತೆ. ನನಗೆ ಸರಿ ನೋಡ್ಬೇಕು. ಬಾಯ್ಬಿಟ್ಟು ಹೇಳು. ಮನಸ್ಸಿಗೆ ಮನಸ್ಸಿಗೆ
ಇನ್ನೊಂದ್ಸಲ ಹೇಳು. ಮನಸೆ 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 ಮನಸೆ. ಥ್ಯಾಂಕ್ ಯು ಗೈಸ್. ರೌಂಡ್ 2 ಅಲ್ಲೂ ಇಬ್ರು ವಿನ್ ಆಗಿದ್ದೀವಿ. ನೋಡೋಣ ರೌಂಡ್ 3 ಅಲ್ಲಿ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಲ್ಲ ಅಂತ. ರೌಂಡ್ 3 ನಾನೇ ಎತ್ತಬೇಕಿರೋದು, ಸ್ವಲ್ಪ ಕಷ್ಟದಲ್ಲಿ ಸ್ಟಾರ್ಟ್. ಸಾಂಗ್ ಪ್ಲೇ ಕೊಡಿ. ಮಾತು ನನ್ನವಳು ಮೌನ ನನ್ನವಳು, ಮಾತು ನನ್ನವಳು ಮೌನ ನನ್ನವಳು, ಮಾತು ಏನ ಮಾತು ನನ್ನವಳು. ಹೇಳ್ತಾರೆ ಹೇಳು, ಕಂಟಿನ್ಯೂ ಮಾಡು. ಫುಲ್ ಸಾಂಗ್ ಹೇಳು. ಕರೆಕ್ಟ್ ಆಗಿ ಮಾತು ನನ್ನವಳು ಮೌನಾನು ನನ್ನವಳು, ಮಾತು ನನ್ನವಳು ಮೌನ ನನ್ನವಳು, ನೀನು ನನ್ನವಳು. ಕರೆಕ್ಟ್. ನೆಕ್ಸ್ಟ್ ರೌಂಡ್. ಸೊ ಅಶ್ವಿನಿ ರೌಂಡ್, ಇದು 3rd ರೌಂಡ್. ನಂದಾಗಿದೆ, ನಾನ್ ಗೆದ್ದಿದ್ದೀನಿ. ಈಗ ಅವಳು ನೋಡೋಣ ಗೆಲ್ತಾಳೋ ಸೋಲ್ತಾಳ ಅಂತ. ಮೂವಿನ ಸಾಂಗ್, ಮೂವಿ ಸೂರಿ, ಆಕಾಶ ಸೂರಿ. ಯಾರು ಆಕಾಶ? RX ಸೂರಿ, RX ಸೂರಿ. ಅರ್ಥ ಆಗ್ತಿಲ್ಲ. Last 10 seconds left. KGF 9, ಸೂರಿ, 8, RX ಸೂರಿ. yes. ಲಾಸ್ಟ್ ಮಿನಿಟ್ Last 3 seconds ಇರುವಾಗ ಗೆಸ್ ಮಾಡಿದ್ದಾರೆ. ಮಾಡಿದ್ದಾರೆ. 3rd ರೌಂಡ್ ಅಲ್ಲೂ ಇಬ್ರು ವಿನ್ನರ್ವಿ. ಆಲ್ಮೋಸ್ಟ್ ನಾನು ಸೋಲೋ ರೇಂಜ್ ಅಲ್ಲಿ ಇದ್ದೆ, ಆದ್ರೂ ಕಂಡಿಡ್ಬಿಟ್ಟೆ. ಇವಾಗ ರೌಂಡ್ 4. ಇದ್ರಲ್ಲಿ ಅವ್ರಿಗೆ ಕಷ್ಟನೇ ಸಿಕ್ಲಿ ಅಂತ ಕೇಳ್ಕೊಂತೀನಿ. ಹಂಗಲ್ತಿದ್ದೀರಾ? ಹಾ. ಪ್ರೇಮ ಲೋಕ, ಪ್ರೇಮ ಲೋಕ, ಪ್ರೇಮ ಲೋಕ. ಹೇಳು. ಏನೋ ಪ್ರೇಮ ಲೋಕ. ಲಿಪ್ ಸಿಂಕ್ ಸ್ವಲ್ಪ ನೀಟ್ ಜೋರಾಗಿ. ಪ್ರೇಮ ಲೋಕ, ಪ್ರೇಮ ಲೋಕ, Yes. ಪ್ರೇಮ ಲೋಕ ಮೂವಿ. ನಾ ಸಾಂಗ್ ಅನ್ಕೊಂಡೆ ಇದ್ದೀನಿ. 4th ರೌಂಡ್ ಕೂಡ ನಾನು ವಿನ್ ಆಗಿದ್ದೀನಿ. ನೆಕ್ಸ್ಟ್ ಅಶ್ವಿನಿ 4th ರೌಂಡ್ ವಿನ್ ಆಗ್ತಾಳ ಹೆಂಗ್ ನೋಡೋಣ. ನೋಡ್ಕೊಂಡ್ರಾ? ಇಲ್ಲ ಜೋರಾಗಿ ಕೇಳಿಸುತ್ತೆ ನಿಮಗೆ. ಕೇಳಿದ್ರೆ ಯಾರೋ ಯಾರೋ ಗಿಚ್ಚಿಯೋಡ, ಯಾರೋ ಯಾರೋ ಗಿಚ್ಚಿಯಾಗೋ. ಕರೆಕ್ಟ್. ಇದು ಫುಲ್ ಟೈ ಎಲ್ಲ ಆಗ್ತಾ ಇದೆ. 4 ರೌಂಡ್ ಅಲ್ಲಿ ವಿನ್ ಆಗಿದ್ದೀವಿ. ಸೊ ಇದು 5th ರೌಂಡ್. ನೋಡೋಣ ಏನಂತ. ನಮ್ದು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಆಗ್ತಿದೆ. ಕೇಳಿಸ್ತಾ ಇದ್ದೀರಾ? ರೆಡಿ? ಓ ಫುಲ್ ರೆಡಿ. KGF ಎಲ್ಲ ಈಸಿದೇ ಬರ್ತಾ ಇದೆ ಗೈಸ್. ಅಶ್ವಿನಿ ರೌಂಡು. ಅಯ್ಯೋ ಖ್ಯಾತ ಸಂಪತ್ತಿ ಬೇಡ. Okay, your time starts now. ಪ್ರೇಮಿಂದ ಆಚೆ ಹೋಗ್ತಿದ್ದೀನಾ? ಇಲ್ಲ ಇಲ್ಲ. ಏನೋ ನನ್ನ ಪ್ರೀತಿಯ ಇದು ನನ್ನ ನಿನ್ನ ಪ್ರೇಮ, ಇದು ನನ್ನ ನಿನ್ನ ಪ್ರೇಮ ಗೀತೆ. ಎಷ್ಟು ಸಾರಿ ಹಾಕಿದರು ಚಿನ್ನ. ಗೈಸ್ ಏನ್ ಗೊತ್ತಾ, 5 ರೌಂಡ್ ಅಲ್ಲೂ ಇಬ್ರು ಈಕ್ವಲ್ ಆಗಿ ವಿನ್ ಆಗಿದ್ವಿ. ಸೊ ಈ ಗೇಮಿಗೆ ಒಂದು ಟ್ವಿಸ್ಟ್ ಇಡೋಣ. ಇಬ್ರು ವಿನ್ ಆದ್ರೆ ಅಷ್ಟು ಮಜಾ ಇರಲ್ಲ ಅಲ್ವಾ ಗೇಮು.
ಸೊ ಅದನ್ನ ನಾನು ಏನ್ ಟ್ವಿಸ್ಟ್ ಇಡ್ತಾ ಇದ್ದೀನಿ ಇವಾಗ ಬಾಯ್ ಬಿಟ್ಟು ಹೇಳಲ್ಲ, ಜಸ್ಟ್ ಲಿಪ್ ಸಿಂಕ್ ಇರುತ್ತೆ ಅಷ್ಟೇ. ಕೇಳಿಸ್ತಾ ಇದೆಯಾ? ಹಾಗೆ ಹಾಕ್ತೀನಿ. ಓಕೆ, ಅವಳಿಗಿನ ಸಾಂಗ್ ಹತ್ರ ಜಸ್ಟ್ ಇವಾಗ? ಲಿಪ್ ಸಿಂಕ್ ಅಷ್ಟೇ. ನಾವೇನು ಮೂವಿ ಸಾಂಗ್ ನನಗೆ ಕೇಳ್ತೇನೆ ಏನೋ ಒಂದು ಕನ್ನಡತಿ 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 ನೀವ್ ಹತ್ರ ಬರಂಗಿಲ್ಲ. ಲಾಸ್ಟ್ 10 seconds left. 9, ಕರೆಕ್ಟ್ 8, ಗೊತ್ತಾಗ್ತಿಲ್ಲ. 7, 6, 5, 4, 3, 2, 1. Time up. ಗೈಸ್, ಈ ರೌಂಡ್ ಅಲ್ಲಿ ಅವಳು ಎನಿವೇ ಸೋತೋದು. ಹೆಂಗಿದ್ರು ತಾನೇ ಬಿಂದಾರ ಅಂತ ಗೊತ್ತು, ಆದ್ರೂ ಟ್ರೈ ಮಾಡೋಣ. ಪಾಪಗಳಿಗೆ ಹೆಂಗೆ ಯಾಕೆ ಸೋಲ್ಸೋಣ. Okay. ಚೀಟ್ ಇದೆ, ನೋಡೋಣ. ನಾನ್ ಸೋತಿದ್ದೀನಿ, ಅವ್ರು ಸೋತಲ್ಲ. Okay, your time starts now. ಓಕೆ, ಇನ್ನೊಂದ್ಸಲ. ಮೂಕನಾಥ, ಮುತ್ತ, ಮುತ್ತಾತ, ಅಲ್ಲ. ಸಾಂಗ್ ಸ್ಟಾಪ್ ಆಯ್ತು. ಜೋರಾಗಿ ಹೇಳು ಇವಾಗ. ಸಾಂಗ್ ಹಾಕಿಲ್ಲದ ಬರ್ತಿದೆ. ಮುತ್ತಣ್ಣ, 6, 5, 4, 3, ಮುತ್ತತ್ತ. 2, 1. Time up. ನಾ ಎಷ್ಟು ಆಗಳನ್ನ ಹೇಳ್ತಿದ್ದೀನಿ ಅಷ್ಟು ಹೇಳಿ ಇರೋಸಲ. Time up. ಟೈಮ್ ಅಪ್. ಟೈಮೇ ಅಪ್ಪ. ಮೊದಲ ಸಲ ನಾನು ಎಷ್ಟು ನೀಟಾಗಿ ಹೇಳ್ಬಿಟ್ಟು ನಾನು ಎಷ್ಟು ನೀಟಾಗಿ ಹೇಳ್ತೀನಿ ನೋಡೋದು ಹೇಳ್ಬೇಕಾದ್ರೆ. ರೌಂಡ್ ಏನ್ ಗೊತ್ತಾ, 6th ರೌಂಡ್ ಅಲ್ಲೂ ಇಬ್ರದ್ದು ಈಕ್ವಲ್ ಆಗಿ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಇಬ್ರಿಗೂ ಯಾಕೆ ಇದಾಗ್ಬೇಕು ಅಂದ್ಬಿಟ್ಟು ಇನ್ನ ಒಂದ್ ರೌಂಡ್ ಎಕ್ಸ್ಟ್ರಾ ಇಡ್ತಾ ಇದ್ವಿ. ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಇದ್ರಲ್ಲಿ ಏನ್ ಬರ್ತಿದೆ ಅಂತ ಇಬ್ರಿಗೂ ಗೊತ್ತಿಲ್ಲ, ಬೇರೆ ಬರ್ಕೊಟ್ಟಿರೋದು. ಸೊ ಸ್ವಲ್ಪ ಟಫ್ ಇದೆ, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸಾಂಗ್ ಬರ್ತಿದೆಯಲ್ಲ? ಸಾಂಗ್ ಬರ್ತಿದ್ಯಾ? ಪರ್ಫೆಕ್ಟ್. 3, 2, 1. Start. सा 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 शा चा ಶಪಥ ಶಪಥ ಅಂತ ಇರೋದು. ಸಾ ಶಾ ಸಾ ಶಬ್ದ Ten, 9, 8, ಚಾಕಿಲರ್ 7, 6, 5, 4. Time up. ಕಷ್ಟ ಇರೋದು ಬರ್ತವೆ ಅವಳು. ಜಮಿತಾನು ಚಾರ್ಮಿನಾರ್ ಅದೇ ನೀನು ಜೋರಾಗಿ ಹೇಳ್ತಾ ಇದ್ದ. ಸ್ವಲ್ಪ ಹೇಳ್ತಾ ಇದ್ದ. ಓಕೆ, ಅಷ್ಟನ್ನ ನೋಡ್ಕೊಂಡು ಹೋಗ್ತೀನಿ. ಇವ್ರಿಗೇನು ಕೇಳಿಸ್ತಾ ಇಲ್ಲ ಅಲ್ಲ? ಕೇಳಿಸ್ತಾ ಇದೆಯಾ? ಒಪ್ಪ ಬರ್ತಾಳ ಅವಳು. ಕೇಳಿಸ್ತಾ ಇದೆಯಾ? ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್.
ಮಿಂಚಾಗಿ Yes, ನೀನು yes. ಬರಲು. ಅಷ್ಟೇ ಆಯ್ತು. Correct ಆ? ಹಾ ಕರೆಕ್ಟ್. ನನಗೆ ಗೈಸ್ ಅವಳ ಸೊ ಫೈನಲಿ ಮಾಡ್ಕೊಂಡು ನನ್ನ ಸೋಲ್ಸ್ಬಿಟ್ಟಿದ್ದಾರೆ ನನಗೆ ಮಾತ್ರ ಹಳೆ ಮೂವಿ ಅವಳಿಗೆ ಟ್ರೆಂಡಿಂಗ್ ಆಗಿರೋ ಸಾಂಗು ಬೀಚ್ ಆಗಿ ನೀರು ಬರೋದಾದ ಟ್ರೆಂಡಿಂಗ್. ಓಕೆ ಅನೌನ್ಸ್ ಮಾಡ್ಬಿಡೋಣ. ಈ ಚಾಲೆಂಜ್ ಅಲ್ಲಿ ವಿನ್ನರ್ ಆಗಿತ್ತು ನಾನು ಅಂತ ಹೇಳ್ಕೊಂಡು ಇವಳೇ ಸಂತು. Yes. ಅಷ್ಟೇ. ಏನ್ ಗೊತ್ತಾ ಫ್ರೆಂಡ್ಸ್, ಇವಳ ಕಳ್ಸ್ಬಿಟ್ಟು ಇವಳ ಸೋಲ್ಸ್ಬಿಟ್ಟು ಕಳ್ಸಿದ್ರೆ ಮರ್ಯಾದೆ ಇಲ್ಲ ಅಲ್ವಾ. ಅತಿಥಿ ದೇವೋ ಭವ ಅಂತ ಅವಳ ವಿನ್ ಆಗ್ಲಿ ಅಂತ ನಾನೇ ಸೋತೆ ಅಷ್ಟೇ, ಇನ್ನೇನಿಲ್ಲ. ಸೊ ಅವಳನ್ನ ವಿನ್ ಮಾಡಿಸಿ ಖುಷಿ ಪಡಿಸಿ ಕಳಿಸ್ತಾ ಇದ್ದೀನಿ. ಫ್ರೆಂಡ್ಗೋಸ್ಕರ ಬಿಟ್ಕೊಂಡಿದ್ದೀರಾ. ಸೋಲ್ಬಾರ್ದಲ್ವಾ, ಅದಕ್ಕೋಸ್ಕರ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಂತೂ ತುಂಬಾ ಫನ್ ಅಂಡ್ ಎಂಜಾಯ್ ಅಂತ ನಾವಂತೂ ಸಿಕ್ಕಾಪಟ್ಟೆ ಮಾಡಿದ್ವಿ. ಯಾಕಂದ್ರೆ ಈ ತರ ಗೇಮ್ಸ್ ಆಡಿ ಎಷ್ಟೋ ಸ್ಕೂಲ್ ಡೇಸ್ ಅಲ್ಲಿ ಆಡಿದ್ದು ಇವಾಗ ಆಡಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಇದೆಲ್ಲಂತೂ ನಾವಂತೂ ತುಂಬಾ ಖುಷಿ ಪಟ್ಟಿದೀವಿ. ನಿಮ್ಗೂ ಈ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ, ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ಇಷ್ಟಪಟ್ಟಿದ್ರೆ ನಮ್ಮ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ನೊಂದು ಹೇಳೋದ್ ಮತ್ತೆ, ಇವಳು ಕೂಡ ಕಂಟೆಂಟ್ ವಿಡಿಯೋಸ್ ಮಾಡ್ತಾ ಇದ್ದಾಳೆ. ಇವಳದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಅವಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತಾ ಇದ್ದೀನಿ.